ನಮಸ್ತೆ. ಬಿಂಬಾ ಡ್ಯಾಶ್ಬೋರ್ಡ್ನಲ್ಲಿ ನೇತ್ರ ತಜ್ಞರು ಎಂಟ್ರಿಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ. ಬಿಂಬಾ ಡ್ಯಾಶ್ಬೋರ್ಡ್ಗೆ ಲಾಗಿನ್ ಆದ ನಂತರ ಆಪ್ಥಮಾಲಜಿ ವಿಭಾಗದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಿಲ್ಟರ್ ಮೂಲಕ ಎಲ್ಲ ಸ್ಕ್ರೀನಿಂಗ್ ಡ್ಯೂ ಲಿಸ್ಟ್, ಪೆಂಡಿಂಗ್ ರಿಸಲ್ಟ್ಸ್, ರೆಫರ್ಡ್ ಕೇಸಸ್, ಕ್ಲೋಸ್ಡ್ ಲಿಸ್ಟ್ ಪ್ರತ್ಯೇಕವಾಗಿ ನೋಡಬಹುದು. ಇಲ್ಲಿ ತಪಾಸಣೆಗೆ ಬಾಕಿ ಮೇಲೆ ಕ್ಲಿಕ್ ಮಾಡಿದರೆ ಫಲಾನುಭವಿಯ ಲಿಸ್ಟ್ ತೆರೆಯುತ್ತದೆ. ಇಲ್ಲಿ ನೀವು ಯಾರಿಗೆ ತಪಾಸಣೆ ಮಾಡಬೇಕು ಅವರ ಮೇಲೆ ಕ್ಲಿಕ್ ಮಾಡಿ. ತಪಾಸಣೆಯ ದಿನಾಂಕ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತದೆ. ಅದನ್ನು ನೀವು ಬೇಕಾದರೆ ಚೇಂಜ್ ಕೂಡ ಮಾಡಬಹುದು. ನಂತರ ಮೊಬೈಲ್ ಸಂಖ್ಯೆ ಯಾರದ್ದು ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಕಾಣುವ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿ. ಮಂಕಾದ ಅಥವಾ ಅಸ್ಪಷ್ಟ ದೃಷ್ಟಿ ಇದ್ದರೆ ಎಸ್ ಎಂದು, ಇಲ್ಲವಾದರೆ ನೋ ಎಂದು ಸೆಲೆಕ್ಟ್ ಮಾಡಿ. ಓದಲು ತೊಂದರೆ ಇದ್ದರೆ ಎಸ್ ಎಂದು, ಇಲ್ಲವಾದರೆ ನೋ ಎಂದು ಸೆಲೆಕ್ಟ್ ಮಾಡಿ. ಒಂದು ವೇಳೆ ವಾರಕ್ಕಿಂತ ಹೆಚ್ಚು ಕಾಲ ಕಣ್ಣಿನ ನೋವು ಇದ್ದರೆ ಎಸ್ ಎಂದು, ಇಲ್ಲವಾದರೆ ನೋ ಎಂದು ಸೆಲೆಕ್ಟ್ ಮಾಡಿ. ಕಣ್ಣು ಮುಚ್ಚಲು ಅಸಮರ್ಥತೆ ಇದ್ದರೆ ಎಸ್ ಎಂದು, ಇಲ್ಲವಾದರೆ ನೋ ಎಂದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸಮೀಪದ ದೃಷ್ಟಿ 2 ಕಣ್ಣುಗಳು, ಇದರಲ್ಲಿ ಸರಿಯಾದ್ದನ್ನು ಆಯ್ಕೆ ಮಾಡಿ. ದೂರದ ದೃಷ್ಟಿ ಬಲಗಣ್ಣು, ಇದರಲ್ಲಿ ಸರಿಯಾದ್ದನ್ನು ಆಯ್ಕೆ ಮಾಡಿ. ದೂರದ ದೃಷ್ಟಿ ಎಡಗಣ್ಣನ್ನು, ಇದರಲ್ಲಿ ಸರಿಯಾದ್ದನ್ನು ಆಯ್ಕೆ ಮಾಡಿ. ಲಕ್ಷಣಗಳು ಮತ್ತು ದೃಷ್ಟಿ ಪರೀಕ್ಷೆಯ ವಿವರಗಳನ್ನು ನಮೂದಿಸಿದ ನಂತರ ದ್ವಿತೀಯ ಹಂತದ ತಪಾಸಣೆಯನ್ನು ಪೂರ್ಣಗೊಳಿಸಲು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನಂತರ ದ್ವಿತೀಯ ತಪಾಸಣೆ ಫಲಿತಾಂಶ ವಿಭಾಗದ ಕೆಳಗೆ ಕೇಳಿರುವ ಪ್ರಶ್ನೆಗಳನ್ನು ಸರಿಯಾದದ್ದನ್ನು ಆಯ್ಕೆ ಮಾಡಬೇಕು. ಓದಲು ಕನ್ನಡಕ ಅಗತ್ಯವಿದೆಯೇ? ಹೌದು ಅಥವಾ ಇಲ್ಲ ಎಂದು ಆಯ್ಕೆ ಮಾಡಿ. ಹೌದು ಆಗಿದ್ದರೆ ಕನ್ನಡಕದ ಪವರ್ ಅನ್ನು ಆಯ್ಕೆ ಮಾಡಿ. ನಂತರ ಕನ್ನಡಕ ವಿತರಿಸಿದ ದಿನಾಂಕವನ್ನು ಆಯ್ಕೆ ಮಾಡಿ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆಯೇ? ಹೌದು ಅಥವಾ ಇಲ್ಲ ಎಂದು ಆಯ್ಕೆ ಮಾಡಿ. ಹೌದು ಆಗಿದ್ದರೆ ಡೇಟ್ ಆಫ್ ಸರ್ಜರಿ, ಪ್ರಿಸ್ಕ್ರಿಪ್ಷನ್ ಗ್ಲಾಸ್ ರಿಕ್ವೈರ್ಡ್, ಹೌದು ಅಥವಾ ಇಲ್ಲ ಎಂದು ಆಯ್ಕೆ ಮಾಡಿ. ಇಲ್ಲವಾದರೆ ನೇತ್ರ ತಜ್ಞರ ಬಳಿ ಉಲ್ಲೇಖಿಸಬೇಕೇ? ಹೌದು ಅಥವಾ ಇಲ್ಲ ಎಂದು ಆಯ್ಕೆ ಮಾಡಿ. ದೃಷ್ಟಿ ಸಮಸ್ಯೆ ಇಲ್ಲವೇ? ಹೌದು ಅಥವಾ ಇಲ್ಲ ಎಂದು ಆಯ್ಕೆ ಮಾಡಿ. ಇಲ್ಲಿ ದ್ವಿತೀಯ ಸ್ಕ್ರೀನಿಂಗ್ ಮಾಹಿತಿಯನ್ನು ನಮೂದಿಸಿದ ನಂತರ ಸೇವ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಗಮನಿಸಿ, ದಿನಾಂಕವನ್ನು ನಮೂದಿಸದಿದ್ದರೆ ಫಲಾನುಭವಿಯ ಸ್ಥಿತಿ ಡಿಸ್ಟ್ರಿಬ್ಯೂಷನ್ ಪೆಂಡಿಂಗ್ ಎಂದು ತೋರಿಸುತ್ತದೆ ಮತ್ತು ಪೆಂಡಿಂಗ್ ಲಿಸ್ಟ್ನಲ್ಲಿ ಕಾಣಿಸುತ್ತಾರೆ. ಈ ಎಲ್ಲ ಮಾಹಿತಿಯನ್ನು ನಮೂದಿಸಿದ ನಂತರ ಸ್ಕ್ರೀನಿಂಗ್ ಪೂರ್ಣಗೊಂಡು ಕ್ಲೋಸ್ಡ್ ಟ್ಯಾಬ್ನಲ್ಲಿ ಕಾಣಿಸುತ್ತದೆ. ಅಲ್ಲಿ ನಾವು ಅವರ ಸಾರಾಂಶವನ್ನು ನೋಡಬಹುದು. ಧನ್ಯವಾದಗಳು.